ಜ್ಯೋತಿ ಗಣೇಶ್. ಮಾನ್ಯ ಸಭಾಧ್ಯಕ್ಷರೇ, ಕಳೆದ 3 ತಿಂಗಳಿಂದ ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಲ್ಲಿ ಈ ಕಾವೇರಿ 2 ತಂತ್ರಾಂಶದಲ್ಲಿ ಈ ಆಸ್ತಿನ ಕಂಪಲ್ಸರಿ ಮಾಡಿದ್ದಾರೆ, ಲಿಂಕ್ ಮಾಡಿರೋದ್ರಿಂದ ಇದರಿಂದ ಸಾಕಷ್ಟು ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅದನ್ನ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯೋದಕ್ಕೆ ಬಯಸ್ತೇನೆ. ಇದರಲ್ಲಿ ಮುಖ್ಯವಾಗಿ ಅರ್ಬನ್ ಡೆವಲಪ್ಮೆಂಟಲ್ ಪ್ರಾಬ್ಲಮ್ ಆಗಿರೋಂಥದ್ದು. ಅವರು ಈ ಆಸ್ತಿನ ಅವರಲ್ಲಿರುವಂತಹ ರೆಗ್ಯುಲರ್ ಖಾತೆಗಳಲ್ಲಿ ಹಾರ್ಡ್ಲಿ 10-15% ಆಗಿಲ್ಲ. ಪ್ರತಿಯೊಬ್ಬ ನಾಗರಿಕನು ಕೂಡ ಒಂದು ವಿಲ್ ಬರೆಯೋದಕ್ಕೂ ಕೂಡ ಆಗ್ತಿಲ್ಲ. ಎಜುಕೇಶನ್ ಲೋನ್ ತಗೊಳೋದಕ್ಕೆ ಮಕ್ಕಳು ಏನಾರು ಆಸ್ತಿ ಆಡಬೇಕು ಅಂದ್ರೂ ಆಗ್ತಿಲ್ಲ. DTD ರಿಲೀಸ್ ಆಗ್ತಾ ಇಲ್ಲ. ಸಿಚುಯೇಷನ್ ಬ್ರೋಕರ್ಸ್ಗಳು ತುಂಬಾ ಮಿಸ್ಯೂಸ್ ಮಾಡ್ಕೊಂತ ಇದ್ದಾರೆ. ಆದ್ರಿಂದ ರೆಡಿನೆಸ್ ಇಲ್ಲ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ಮಾನ್ಯ ಸಚಿವರೇ. ಆದ್ರಿಂದ ನೀವು ಮಾಡೋದು ಒಳ್ಳೇದು ಸರ್. ಬೋಗಸ್ ಖಾತೆಗಳು ಇವೆಲ್ಲ ಅವಾಯ್ಡ್ ಮಾಡೋದಕ್ಕೆ ಈ ಆಸ್ತಿನ ಲಿಂಕ್ ಮಾಡಿದ್ದಾರೆ ಕಾವೇರಿ 2 ತಂತ್ರಾಂಶಕ್ಕೆ. ಆದ್ರೆ ಇಲ್ಲಿ ಸಮಸ್ಯೆಯಲ್ಲಿ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ 10 ಮಹಾನಗರ ಪಾಲಿಕೆ BBMP ಡೈಲಿ ಪೇಪರ್ ಅಲ್ಲಿ ಫ್ರಂಟ್ ಶೀಟ್ ಅಲ್ಲಿ ತಾವು ನೋಡ್ತಾ ಇದ್ದೀರಾ. ರೆಡಿನೆಸ್ ಇಲ್ಲ ಸರ್, ಈ ಆಸ್ತಿ ಆಗಿಲ್ಲ. ಆದ್ರಿಂದ ಯಾವ ರೀತಿ ಇದನ್ನ ಬಗೆಹರಿಸ್ತಿರೋ ನನಗೆ ಗೊತ್ತಿಲ್ಲ ಸರ್. ದಯವಿಟ್ಟು ಕಂದಾಯ ಸಚಿವರು ಇದಕ್ಕೇನಾರ ಒಂದು ಸೊಲ್ಯೂಷನ್ ಕೊಡಬೇಕು ಅಂತ ನಾನು ಗಮನವನ್ನ ಸೆಳಿತೇನೆ ಸರ್. ಅಧ್ಯಕ್ಷರೇ, ಅವರು ಮೂಲ ಪ್ರಶ್ನೆ ಹಾಕುವಾಗ ಕಂದಾಯ ಇಲಾಖೆಗೆ ಹಾಕಿದ್ರು. ಆದ್ರೆ ಬಹುಶಃ ಈಗ ಅವ್ರಿಗೂ ಅರ್ಥ ಆಗಿದೆ, ಈ ಆಸ್ತಿ ಈ ಸ್ವತ್ತು ಕೊಡುವಂತಹದ್ದು ಸ್ಥಳೀಯ ಸಂಸ್ಥೆಗಳ ಇಲಾಖೆಗಳು, ಅಂದ್ರೆ ಮುನ್ಸಿಪಾಲಿಟಿ ಅವರು ಕೊಡಬೇಕು ಅಥವಾ BBMP ಕಾರ್ಪೊರೇಷನ್ ಅವ್ರು ಕೊಡಬೇಕು ಅಥವಾ RDPRನವ್ರು ಕೊಡಬೇಕು. ಸೊ ಹಾಗಾಗಿ ಬಹುಶಃ ಈಗ ಅವರು ಕೇಳುವಾಗ ಸರಿಯಾಗಿ ಕೇಳ್ತಾ ಇದ್ದಾರೆ, ಇದು UDಗೆ ಬರುವಂತ ವಿಷಯ ಅಂತೇಳಿ. ಅದು ಆದ್ರೆ ಇದನ್ನ ಸುಮ್ಮನೆ ಇದು ರಿಜಿಸ್ಟ್ರೇಷನ್ ನಾವು ಮಾಡ್ತೀವಿ ಅಂತ ನಮ್ಮ ಮೇಲೆ ಬರ್ತಾ ಇದೆ. ಈಗ ಹೇಳ್ಬಿಡ್ತೇನೆ, 2016ರಲ್ಲಿ ಪೌರಾಡಳಿತ ನಿರ್ದೇಶನಾಲಯದಿಂದ ಒಂದು ಆದೇಶ ಹೊರಡಿಸಿದ್ದಾರೆ. ಯಾವತ್ತು ಅಂದ್ರೆ ಮೇ 2, 2016ರಲ್ಲಿ 2/5/2016. ಇಟ್ಸ್ an ಆರ್ಡರ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್. ಏನ್ ಹೇಳ್ತಾರೆ, ಕೈ ಬರಹ ಪಾಣಿಯನ್ನ ಸ್ಥಗಿತ ಮಾಡುವುದು ಹಾಗೂ ಇನ್ನು ಮುಂದೆ ಅವರಿಗೆ ಈ ಆಸ್ತಿಯನ್ನ ಮಾತ್ರ ನೀಡುವುದು ಅಂತೇಳಿ 2/5/2016 ಅಲ್ಲಿ ಆರ್ಡರ್ ಆಗಿದೆ. ವಿಚ್ ಮೀನ್ಸ್ ಕೈ ಬರಹ ಪಾಣಿಯನ್ನ ನಿಷೇಧಿಸಿದೆ ಅನ್ನೋ ಪದ ಉಪಯೋಗಿಸಿದ್ದಾರೆ. ಸೊ ಅವರು ಮ್ಯಾಂಡೇಟರಿ ಮಾಡಿದ್ದು ಯಾವಾಗ? 2016 ಅಲ್ಲಿ. ನಾವು ಈಗ ಏನ್ ಮಾಡಿದ್ದೇವೆ ಕಂದಾಯ ಇಲಾಖೆಯಿಂದ, ಈ ಪೇಪರ್ ಅಲ್ಲಿ ತೆಗೆದುಕೊಳ್ಳೋ ಖಾತೆಗಳನ್ನ ನಾವು ಒಪ್ಪೋದಿಲ್ಲ. ಅವ್ರದ್ದು ಈ ಆಸ್ತಿ ಕಾವೇರಿ ಜೊತೆ ಇಂಟಗ್ರೇಟ್ ಮಾಡಿ ಅವರಲ್ಲಿ ನಿಮ್ದು ಖಾತಾ ಇದ್ರೆ ಅದು ನೋಂದಣಿ ಆಟೋಮೆಟಿಕ್ ಆಗಿ ಆಗತ್ತೆ. ನೋಂದಣಿ ಅಷ್ಟೇ ಅಲ್ಲ, ನಾಳೆ ಖಾತಾ ಬದಲಾವಣೆಯೂ ಕೂಡ ಆಟೋಮೆಟಿಕ್ ಆಗಿ ಆಗುತ್ತೆ. ನೀವು ನಾಳೆ ಖಾತಾ ಬದಲಾವಣೆಗೆ ಹೋಗಿ ಮತ್ತೆ ಅರ್ಜಿ ಕೊಡೋ ಅವಶ್ಯಕತೆ ಇಲ್ಲ. ಇದನ್ನ ಆಟೋಮೇಶನ್ ಮಾಡಿದ್ದೇವೆ. ಅವ್ರು ಹೇಳ್ತಾ ಇರೋದು ಈಗ ಅವರು ಸಿದ್ಧತೆ ಹೇಗೆ ಅಂತ. ಈಗ 2016ರಲ್ಲಿ ಕಂಪಲ್ಸರಿ ಮಾಡಿದ್ದಾರೆ. 8 ವರ್ಷ ಆಗಿದೆ. 8 ವರ್ಷ ಆಗಿದೆ. ಸ್ಥಳೀಯ ಪೌರಾಡಳಿತದವರು ಇದನ್ನ ತೀರ್ಮಾನವನ್ನ ಮಾಡಿ. ನೀವ್ ಕೇಳ್ಬೋದು, ನೀವ್ ಯಾಕೆ ಮಾಡಿದ್ರಿ ಕಂಪಲ್ಸರಿ ಅಂತ. ಅಧ್ಯಕ್ಷರೇ, ಬೆಂಗಳೂರಿನಲ್ಲಿ ನಮ್ಮ ಅಂದಾಜಿನ ಪ್ರಕಾರ 10ರಿಂದ 15 ಲಕ್ಷ ಆಸ್ತಿಗಳು 10ರಿಂದ 15 ಲಕ್ಷ ಆಸ್ತಿಗಳು ಖಾತೆನೆ ಮಾಡಿಸ್ಕೊಂಡಿಲ್ಲ ಬೆಂಗಳೂರಲ್ಲಿ. ಇವೆಲ್ಲ ಹೇಗೆ ಟ್ರಾನ್ಸಾಕ್ಷನ್ ಆಯ್ತು ಅಂದ್ರೆ ಎಲ್ಲ ಫೇಕ್ ಖಾತಾ ಮೇಲೆ ಟ್ರಾನ್ಸಾಕ್ಷನ್ ಆಗಿದೆ, ಪೂರ್ತಿ ಫೇಕ್ ಖಾತಾ ಮೇಲೆ. ಹಾಗೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 90 ಲಕ್ಷ ಆಸ್ತಿಗಳು ಖಾತೆಗೆ ಬಂದೇ ಇಲ್ಲ. ಇವತ್ತಿಗೆ ಖಾತೆಗೆ ಬಂದಿಲ್ಲ 90 ಲಕ್ಷ ಆಸ್ತಿಗಳು. ಇದೆಲ್ಲ ಹೇಗೆ ಸೃಜನೆ ಆಯ್ತು ಅಂತ ಹೇಳಿದ್ರೆ, ನಮ್ಮ ನೋಂದಣಿ ಪ್ರಕ್ರಿಯೆಯಲ್ಲಿ ಎಗೇನ್ ಫೇಕ್ ಖಾತಾ ಮೇಲೆ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ವಿ ಇಷ್ಟು ದಿನ. ನೀವೇ ಮಾತಾಡ್ತೀರಾ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಅಲ್ಲಿ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಆಗಿದೆ ಅಂತ. ಮಧ್ಯವರ್ತಿಗಳಿಗೆ ಅವಕಾಶ ಸಿಗೋದು ಹೇಗೆ? ಫೇಕ್ ಆಗೋವಾಗ, ಫ್ರಾಡ್ ಆಗೋವಾಗ ತಾನಾಗಿ ಮಧ್ಯವರ್ತಿಗಳು ಬರ್ತಾರೆ. ಯಾಕಂದ್ರೆ ಫೇಕ್ ಖಾತಾ ರೆಡಿ ಮಾಡ್ಕೊಡ್ಬೇಕು, ಅದಕ್ಕೆ ಅವರು 40-50 ಸಾವಿರ ತಗೋತಾರೆ. ಇಲಾಖೆಗೆ ಕೆಟ್ಟ ಹೆಸರು, ಸರ್ಕಾರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಸೋರಿಕೆ. ಸೊ BBMPಯಲ್ಲಿ 10ರಿಂದ 15 ಲಕ್ಷ, ಗ್ರಾಮ ಪಂಚಾಯಿತಿಯಲ್ಲಿ 90 ಲಕ್ಷ, ಮುನ್ಸಿಪಾಲಿಟಿಗಳಲ್ಲಿ ಕನಿಷ್ಠ 30 ಲಕ್ಷ ಆಸ್ತಿಗಳಿಗೆ ಖಾತಾ ಇಲ್ಲ ಇವತ್ತುವರೆಗೆ. ಸೊ ಇದನ್ನ ತುಲನೆ ಮಾಡಿದಾಗ ರಾಜ್ಯದಲ್ಲಿ 1,30,00,000 ಆಸ್ತಿಗಿಂತ ಹೆಚ್ಚು ಆಸ್ತಿಗಳು ಇವತ್ತಿಗೆ ಖಾತಾ ತೆಗೆದುಕೊಂಡಿಲ್ಲ. ಇದೆಲ್ಲ ಹೇಗೆ ಆಗ್ತಾ ಇತ್ತು ಅಂದ್ರೆ ಫೇಕ್ ಖಾತಾ ಮೇಲೆ ನಮ್ಮಲ್ಲಿ ನೋಂದಣಿ ಆಗ್ತಾ ಇತ್ತು. ನಾನೀಗೇನ್ ಮಾಡಿದ್ದೇವೆ, ಇಷ್ಟೇ ನಾವು ಮಾಡಿರೋದು. ನೋಡಪ್ಪ, ನೀವು ಅಲ್ಲಿ BBMPಯಲ್ಲಿ ಖಾತಾ ತಗೊಳ್ಳಿ, ಈ ಖಾತಾ ಮುನ್ಸಿಪಾಲಿಟಿಯಲ್ಲಿ ತಗೊಳ್ಳಿ. RDPR ಅಲ್ಲಿ 2014ರಿಂದ ಕಂಪಲ್ಸರಿ ಇದೆ. RDPR ಅಲ್ಲಿ
ಸೊ ಇದನ್ನ ನಾನು ಅದ್ರ ಜೊತೆಗೆ ಇಂಟೆಗ್ರೇಟ್ ಮಾಡಿದ್ದೇವೆ, ಅಲ್ಲಿ ಖಾತಾ ಇದ್ರೆ ನಿಮ್ದು ಆಗುತ್ತೆ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದು ಬಿಬಿಎಂಪಿಯಲ್ಲಿ ಮುನ್ಸಿಪಾಲಿಟಿಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಇಲ್ಲ ಅಂತಲ್ಲ. ಈಗ ಅಧಿಕಾರಿಗಳು ಜಾಸ್ತಿ ಪ್ರಾಬ್ಲಮ್ ಮಾಡ್ತಾರೆ ಈಗ. ಅದೂನು ನಿಜ ಇದೆ. ಈಗ ನಾನು ಇಲ್ಲಿ ಹೇಳಿದ್ರೆ ಎಲ್ಲ ಸತ್ಯ ಮಾತಾಡಿದ್ರೆ ಅದಕ್ಕೆ ತಪ್ಪು ತಿಳ್ಕೊಳ್ಳೋರು ತುಂಬಾ ಇದ್ದಾರೆ. ಆದ್ರೆ ಆರಂಭದಲ್ಲಿ ಸ್ವಲ್ಪ ಲಾಭ ಮಾಡ್ಕೊಳ್ತಾ ಇರೋರು ಇದ್ದಾರೆ. ಅದಕ್ಕೆ ಮಾನವ ಸಂಪನ್ಮೂಲವನ್ನ ಹೆಚ್ಚಿಗೆ ಮಾಡಿ ಹೊರಗುತ್ತಿಗೆಯಲ್ಲಿ ಸಿಬ್ಬಂದಿಯನ್ನ ತೆಗೆದುಕೊಂಡು ಆದಷ್ಟು ವೇಗವಾಗಿ ಮಾಡುವಂತೆ ನಾನು 3 ಸಭೆಗಳನ್ನ RDPR ಜೊತೆಗೆ UD ಜೊತೆಗೆ ಮಾಡಿದ್ದೇನೆ. BBMP ಜೊತೆಗೆ ಒಂದು 10 ಸಭೆಗಳನ್ನ ಮಾಡಿದ್ದೇನೆ. ಈಗ ಸ್ಪೀಡಪ್ ಆಗ್ತಾ ಇದೆ. ಉದಾಹರಣೆಗೆ ನಾನು BBMPದು ಹೇಳೋದಾದ್ರೆ ದಿನಕ್ಕೆ 3,000 ಈ ಖಾತಾ ಕೊಡುವ ಅಷ್ಟು ಮಟ್ಟಿಗೆ ಸಾಮರ್ಥ್ಯ ಈಗ ವೃದ್ಧಿಯಾಗಿದೆ. ಆರಂಭದಲ್ಲಿ 1 ತಿಂಗಳಿಂದ ದಿನಕ್ಕೆ 200 ಕೊಡಕ್ ಆಗ್ತಾ ಇರ್ಲಿಲ್ಲ, ಈಗ 3,000 ಕೊಡ್ತಾ ಇದ್ದೇವೆ. ದಿನಕ್ಕೆ ಅರ್ಜಿ ಬರ್ತಾ ಇರೋದು ಈ ಖಾತಾಗೆ 2,000 ಇದೆ BBMPಯಲ್ಲಿ. ಸೊ ಈ ರೀತಿಯಾಗಿ ಬೇರೆ ಕಡೆ ಮುನ್ಸಿಪಾಲಿಟಿಗಳಲ್ಲೂ ಕೂಡ ನಾವು ಅವ್ರ ಜೊತೆ ದಿನನಿತ್ಯ ಸಂಪರ್ಕದಲ್ಲಿ ಇದ್ದೇವೆ. ತೊಂದರೆ ಆಗ್ತಾ ಇರೋದು ನಿಜ, ಆದ್ರೆ ಇದು ಸ್ಟಾರ್ಟಿಂಗ್ ಟ್ರಬಲ್, ಮ್ಯಾಟರ್ ಆಫ್ 1 or 2 months. ಇದು ಆನಂತರ ಸ್ಟೆಬಿಲೈಸ್ ಆಗುತ್ತೆ. ಅದ್ರ ಕಡೆಗೆ UD-ನವರು ಕೆಲಸ ಮಾಡ್ತಾ ಇದ್ದಾರೆ, RDPR-ನವರು ಮಾಡ್ತಾ ಇದ್ದಾರೆ, BBMP ಅವರು ಮಾಡ್ತಾ ಇದ್ದಾರೆ. ಖಂಡಿತ ಎಲ್ಲಿ ನಿಜವಾದಂತಹ ಜನ ಯಾರು ತಪ್ಪು ಮಾಡದೇ ಇದ್ದಾರೆ, ಯಾರು ಸರಿಯಾಗಿದ್ದಾರೆ, ಅವರಿಗೆ ನೆರವಿಗೆ ಬರೋದು ನಾನೇನು ಉಪಕಾರ ಮಾಡುವುದಲ್ಲ. ಆ ಕೆಲಸಕ್ಕೆ ನಾವಿಲ್ಲಿ ಕೂತಿರೋದು, ನಮ್ಮ ಕರ್ತವ್ಯ ಅದು. ಆ ಕರ್ತವ್ಯವನ್ನ ಹೆಚ್ಚಿನ ಜವಾಬ್ದಾರಿಯಿಂದ ಮಾಡ್ತೇವೆ ಸಭಾಧ್ಯಕ್ಷರೇ. ರವಿಕುಮಾರ್ ಗೌಡ ಅಧ್ಯಕ್ಷರೇ, ಒಂದೇ ಒಂದು, ಇವ್ರು ಏನ್ ಹೇಳಿದ್ದಾರೆ, ಈ ಸ್ವತ್ತು ಏನಿದೆ RDPR ನಲ್ಲಿ 90% ಆಗಿದೆ ಸರ್, ಅಲ್ಲಿ ತೊಂದರೆ ಅಲ್ಲ. ಈ ULB ಸರ್ ಪ್ರಾಬ್ಲಮ್. ಉದಾಹರಣೆ ನನ್ನ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ 16% ಸರ್ ಇನ್ನೂ ರೀಚ್ ಆಗಿರೋದು. 1,14,000 ಪೀರಿಯಡ್ನಲ್ಲಿ ಬರೇ ಒಂದು 20,000 ಮಾಡಿದ್ದಾರೆ. ಸೊ ಇಲ್ಲಿ ಸಮಸ್ಯೆ ಆಗ್ತಿರೋದ್ರಿಂದ ದಿವಸ ನಮ್ಮ ಹತ್ರ ಓಡ್ ಬರ್ತಾರೆ, ಬೈತಾರೆ. ಇದ್ರ ಮಧ್ಯ ಸಿಚುವೇಶನ್ ಎನ್ಕ್ಯಾಶ್ ಮಾಡ್ಕೊಳಕ್ ಬ್ರೋಕರ್ಗಳು ಬೇರೆ ಉಡ್ಕೊಂಡ್ಬಿಡ್ತಾರೆ ಸರ್, ಬೇಗ ಮಾಡಿಸ್ತೀವಿ ಅಂತ. ಅದರಿಂದ ದಯವಿಟ್ಟು UD ಜೊತೆ ದಯವಿಟ್ಟು ತಾವು ಕೋಆರ್ಡಿನೇಟ್ ಮಾಡಿ ಬೇಗ ಆಗೋದಕ್ಕೆ ದಯವಿಟ್ಟು